ಹಾಯ್ ನಮಸ್ಕಾರ. ನಮ್ಮ ಶನಿವಾರ ಸಂತೆಯಲ್ಲಿ ನೂತನವಾಗಿ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ. ಬನ್ನಿ ಜನಗಳ ಅಭಿಪ್ರಾಯ ಕೇಳ್ಕೊಬರೋಣ. ತುಂಬಾ ವರ್ಷಗಳ ನಂತರ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ, ಹೇಗೆ ಅನಿಸ್ತಿದೆ ನಿಮಗೆ? ಹಿಡ್ಕೊಳ್ಳಿ. ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ಇದು ಚೈಲ್ಡ್ಹುಡ್ ಅಂದ್ರೆ ಡ್ರೀಮ್ ತರ. ಫಸ್ಟ್ ಇಂದಾನು ಒಂದ್ ಬಸ್ ಸ್ಟ್ಯಾಂಡ್ ಆಗ್ಬೇಕು ನಮ್ಮ ಊರಲ್ಲಿ ತುಂಬಾ ಆಸೆ ಇತ್ತು. ತುಂಬಾ ಖುಷಿ ಆಗ್ತಿದೆ. ನಮಗೂ ಅಷ್ಟೇ ತುಂಬಾನೇ ಖುಷಿ ಆಗ್ತಿದೆ. ನಮ್ಮೂರ್ ಬಸ್ ಸ್ಟ್ಯಾಂಡ್ ಗೋಸ್ಕರ ವೇಟ್ ಮಾಡ್ತಾ ಇದ್ವಿ ನಾವು ಇಷ್ಟು ತುಂಬಾ ಖುಷಿ ಆಗಿದೆ. ಅದು ನಿಯರ್ ನಮ್ಗೆ ಇಲ್ಲೇ 3 ಮೀಟರ್ ನಮ್ಮ ಮನೆ. ತುಂಬಾ ಖುಷಿ ಆಗಿದೆ. ಎಲ್ಲಾ ಕಡೆಗೆ ಬಸ್ ಇದ್ರೆ ಇನ್ನ ಖುಷಿ ಆಗುತ್ತೆ. ಲೈಕ್ ನಾವು ಬೆಂಗಳೂರು ಹಾಲ್ಟಿನ ಗಾಡಿ ಎಲ್ಲ ಬಿಡ್ಬೇಕು. ಬಿಡ್ತಾರೆ, ಚೆನ್ನಾಗಿರೋದು. ಮಾಡಿದಾರೆ, ಇಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಬಿಟ್ಟೆ ಬಿಡ್ತಾರೆ. ಅದಕ್ಕೆ ಮಾರ್ನಿಂಗ್ ಸ್ವಲ್ಪ ಬಸ್ ಗಳಿಲ್ಲ, ಆನ್ಲೈನ್ ಬಸ್ ಯಾವ್ದು ಬುಕಿಂಗ್ ಇಲ್ಲ, ಅದರೆಲ್ಲ ಇದೆ ಫೆಸಿಲಿಟಿ ಹೆಲ್ಪ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್. ಬೆಂಗಳೂರು ಗಾಡಿ ಬಿಡ್ಬೇಕು, ಹಾಲ್ಟಿನ ಗಾಡಿ ಮೈನ್ ಬಿಡ್ಬೇಕು. ಅದನ್ನ ವಿಡಿಯೋ ತುಂಬಾ ಇಷ್ಟ ಆಗ್ತಿದೆ. ನಮ್ಮ ತಮ್ಮ ವಿಡಿಯೋ ಮಾಡಿದಿಲ್ಲ ಅದು. ಈ ತುಂಬಾ ವರ್ಷಗಳ ನಂತರ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಳ್ಳೆ ಡಾಕ್ಟರ್ ಮಂತರಗೌಡ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿ ಒಂದು ಬಸ್ ಸ್ಟ್ಯಾಂಡ್ ನಾವು ಸ್ಥಾಪನೆ ಮಾಡಿದ್ದಾರೆ. ಈ ಸಾರ್ವಜನಿಕ ತುಂಬಾ ಒಳ್ಳೆ ಕೆಲಸ. ಇಂಥ MLA ನಮ್ಮ ಜಿಲ್ಲೆಗೆ ಬೇಕು. ಅವರಿಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು. ನೇಮಕ ಮಾಡೋದಂತ ನಮ್ಗೆ ಮತ್ತೊಮ್ಮೆ ಸಾಹೇಬರಿಗೆ ಅಭಿನಂದನೆ ಹೇಳ್ತಾ ನಾನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ಕೆ ಎಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಪ್ಲಸ್ ಎಲ್ಲ ನಮ್ಮ ಸ್ಥಳೀಯ ಮುಖಂಡರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ, ಹೇಗೆ ಅನಿಸ್ತಿದೆ ನಿಮಗೆ? ಬಸ್ ಸ್ಟ್ಯಾಂಡ್ ಓಪನ್ ಆಗಿದ್ದಕ್ಕೆ ತುಂಬಾ ಖುಷಿ. ನಮ್ಮ ಶನಿವಾರ ಸಂತೆಯಲ್ಲಿ ಇಷ್ಟು ವರ್ಷಕ್ಕೆ ಇದೇ ಫಸ್ಟ್ ಹೊಸದಾಗಿ ಬಸ್ ಸ್ಟ್ಯಾಂಡ್ ಓಪನ್ ಆಗಿರೋದು. ಇದಕ್ಕೆಲ್ಲ ಸಹಕರಿಸಿ ನಮ್ಮ MLA ಮಂತರಗೌಡ ಅವರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ಈಗ ಇನ್ನು ಶನಿವಾರ ಸಂತೆಯಲ್ಲಿ ಇನ್ನು ಗುಡುಗಳೆ ರೋಡ್ ಇನ್ನೂ ಡೆವಲಪ್ ಆಗಿಲ್ಲ, ಅದೊಂದು ರೋಡ್ ಮಾಡ್ಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಮತ್ತೆ ಈ ಮಾರ್ಕೆಟ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅದೊಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ರೆ ತುಂಬಾ ಸಹಕಾರ ಆಗುತ್ತೆ ಪಬ್ಲಿಕ್ ಅವ್ರಿಗೂ. ಇಷ್ಟು ಹೇಳ್ತೀನಿ. ಇನ್ನು ನೆಕ್ಸ್ಟ್ ಸಹ ಇವರೇ MLA ಆಗಿ ಬರ್ಲಿ ಅಂತ ಖುಷಿ ಆಗ್ತೀನಿ. ಥ್ಯಾಂಕ್ ಯು. ನೌಕರು ತೀರೋಗ್ಬಿಟ್ರೆ ಅವ್ರ ಮಕ್ಕಳಿಗೆ ಕೆಲಸ ಕೊಡ್ತೀವಿ. ಆ ಥರ 1,000 ಜನಕ್ಕೆ ಕೊಟ್ವಿ. ಒಟ್ಟು 10,000 ಜನಕ್ಕೆ ಈ 2.5 ವರ್ಷದಲ್ಲಿ ನಾವು ಉದ್ಯೋಗ ಕೊಡುವಂಥ ಕೆಲಸವನ್ನ ಮಾಡಿದ್ದೀವಿ. ನಾವು ಉದ್ಯೋಗ ಕೊಡಲಾದ್ರೆ ನಮ್ಮ ಬಸ್ ಓಡಿಸೋಕೆ ಜನನೇ ಇರೋದಿಲ್ಲ. ಅದರಿಂದ ನಮ್ಮಲ್ಲಿ ನಾವು ಕಾಲಕ್ಕೆ ನಿವೃತ್ತಿ ಆದಾಗ ನಾವು ರಿಕ್ರೂಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಆದರೆ ಹಿಂದೆ 4 ವರ್ಷದಲ್ಲಿ ನಾನಾ ಕಾರಣಗಳಿಂದ ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ. ಇವನು ಬಸ್ಸು ಕೂಡ ಕೊಂಡ್ಕೊಂಡಿರಲಿಲ್ಲ. 4 ವರ್ಷ ಸತತವಾಗಿ ನಮ್ಮ ಶನಿವಾರ ಸಂತೆಯಲ್ಲಿ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ, ಹೇಗೆ ಅನಿಸ್ತಿದೆ ನಿಮಗೆಲ್ಲ? 25 ವರ್ಷದಿಂದ ಯಾರು ಮಾಡದೆ ನಮ್ಮ 3 ವರ್ಷದಲ್ಲಿ ಮಾಡಿದ್ದಾರೆ ಸರ್. MLA ಮಂತ್ರಗೌಡ ಅವರಿಗೆ ತುಂಬಾ ಧನ್ಯವಾದಗಳು ಸರ್. ಅವ್ರಿಗೆ ಮುಂದಿನ ಸತಿ ಅವರೇ ಆಗ್ಬೇಕು ಸರ್ MLA. ನಮ್ಮ ಶನಿವಾರ ಸಂತೆಯಲ್ಲಿ ಇಷ್ಟು ವರ್ಷದಿಂದ ಇರ್ಲೇ ಇಲ್ಲ, ಈಗ ನಿಮಗೆಲ್ಲ ತುಂಬಾ ಖುಷಿ ಇದೆಯಾ? ತುಂಬಾ ಅಲ್ಲ ಸರ್, ಇಲ್ಲಿ ಬಸ್ ಸ್ಟ್ಯಾಂಡ್ ಬೇಕಾಗಿತ್ತು. ಬಸ್ ಸ್ಟ್ಯಾಂಡ್ ಅವ್ರು ಕೊಟ್ಟಿದ್ ಮಾತನ್ನ ಉಳಿಸ್ಕೊಂಡಿದ್ದಾರೆ ಸರ್. ಹೌದು, ತುಂಬಾ ಒಳ್ಳೆ ವ್ಯಕ್ತಿ. ಮುಂದಿನ ಸತಿ ಅವರೇ ಗೆಲ್ಬೇಕು ಸರ್. ನಮಗೆ 25 ವರ್ಷದಿಂದ ರಂಜನ್ ಅವ್ರು ಏನು ಮಾಡಕ್ಕಾಗಿಲ್ಲ ಸರ್. ಇವರು 3 ವರ್ಷದಲ್ಲಿ ಸಾಧನೆ ಮಾಡಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಸರ್. ತುಂಬಾ ಖುಷಿ ಆಗುತ್ತೆ ಸರ್ ಅವ್ರ ಬಗ್ಗೆ ಹೇಳಕ್ಕೆ. ನಮ್ಮ ಮಂತರಗೌಡರು ಇದ್ದಾರಲ್ಲ, ಸೂಪರ್ ಮ್ಯಾನ್. ಅವರಷ್ಟು MLA ಯಾರು ಇಲ್ಲ, ಬರೋಕ್ಕೂ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಅವರೇ ಬರೋದು. ಸೂಪರ್. ನಮ್ ಶನಿವಾರ ಸಂತೆಗೆ ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದಂತ ಮಹಾ ವ್ಯಕ್ತಿ ಅಂದ್ರೆ ಅವರೇ. ಅವ್ರು ಬಿಟ್ರೆ ಇನ್ ಯಾರು ಆಗಲ್ಲ. ಸೂಪರ್. ಇಲಾಖೆಯ ಸಚಿವರು, ನಮ್ಮ ರಾಜಕೀಯ ಗುರುಗಳಾದಂತ ರಾಮಲಿಂಗ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಗೆ ಕಾರ್ಯಕ್ರಮಕ್ಕೆ ವಹಿಸಿ ನಮಗೆ ಹಣಕಾಸು ವ್ಯವಸ್ಥೆಯಲ್ಲಿ ಈ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತೊಮ್ಮೆ ಅವ್ರು ಇನ್ನೊಂದು ಖಾತೆ ಇಟ್ಕೊಂಡಿರೋಂಥ ಮುಜರಾಯಿ ಇಲಾಖೆನೂ ನನಗೆ ಗೊತ್ತಿರಂಗೆ ಬೇರೆ ಕ್ಷೇತ್ರಕ್ಕಿಂತ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟವ್ರೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನನ್ನ ಶನಿವಾರ ಸಂತೆ ಭಾಗದ ಎಲ್ಲ ಜನತೆಗೆ ಅದೇ ರೀತಿಲಿ ಮುಜರಾಯಿ ಇಲಾಖೆ ವತಿಯಿಂದ ನಮ್ಮ ಎಲ್ಲ ಫಲಾನುಭವಿಗಳಿಗೆ ನಿಮಗೆ ಸ್ವಾಗತ ಹಾಗೂ ಅಭಿನಂದನೆ ತಿಳಿಸ್ತಾ ಬನ್ನಿ ನಮ್ಮ ಸಂತೆ ಒಳಗೆ ಹೋಗ್ಬೇಡ. ನಂತರ ನಮ್ಮ ಶನಿವಾರ ಸಂತೆ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ, ಹೇಗೆ ಅನಿಸ್ತಿದೆ ನಿಮಗೆ? ತುಂಬಾ ಖುಷಿಯಾಗಿದೆ. ಹಲವು ವರ್ಷಗಳ ಕನಸು ನನಸಾಗಿದೆ. ನಾವು ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ. ಖುಷಿ ಆಗ್ತದೆ. ಅಲ್ಲಿ ನಿಂತ್ಕೋಬೇಕಾಗಿತ್ತು ಬಿಸಿಲಲ್ಲಿ, ಅಂಗಡಿ ಮುಂದೆನೆ. ಎಷ್ಟೋ ವರ್ಷ ನಾವು ನಿಂತಿದ್ವಿ ಚಿಕ್ಕವರಾಗಿದ್ದಾಗ, ಬಿಸಿಲಲ್ಲಿ ನಿಂತ್ಕೋಬೇಕಾಗೋದು. ಹೌದು. ಈಗ ತುಂಬಾ ಖುಷಿಯಾಗಿದೆ, ಚೆನ್ನಾಗಿದೆ. ಬಸ್ ಸ್ಟ್ಯಾಂಡ್ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು.
ಅಮ್ಮ, ತುಂಬಾ ವರ್ಷಗಳ ನಂತರ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ ನಮ್ಮ ಶ್ರೀನಿವಾಸಂತಲ್ಲಿ, ಹೇಗೆ ಅನಿಸ್ತಿದೆ ನಿಮಗೆ? ಅನಿಸ್ತಿದೆ ನಿಮಗೆ? ಶೆಡ್ಯೂಲ್ ಕೊಟ್ರಿ ಸರ್. ಇನ್ನ ಬರಂತ ದಿವಸಗಳಲ್ಲಿ ಹೊಸ ಬಸ್ಗಳು ಬಂದಂತ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವಕಾಶ ಕೊಟ್ಟು ನಮ್ಮ ಈ ಭಾಗದಲ್ಲಿ ನೆಟ್ವರ್ಕ್ ನ ಜಾಸ್ತಿ ಮಾಡ್ಕೊಡ್ಬೇಕು ಅಂತ ಹೇಳ್ತಾ, ವಿಶೇಷವಾಗಿ K12 ಬಸ್ ನ ನಿಮ್ಮ ಅವಧಿಯಲ್ಲಿ ಆಗಿರೋದು ಸರ್. ಇಲ್ಲಿ ಗಂಟ K12 ಬಸ್ ರಿಜಿಸ್ಟ್ರೇಷನ್ ಇರ್ಲಿಲ್ಲ, K12F ಸೀರೀಸ್ ಅಂತ ರಿಜಿಸ್ಟ್ರೇಷನ್ ಇರ್ಲಿಲ್ಲ. ಆ ವಿಚಾರದಲ್ಲಿ ಖುಷಿ ಆಯ್ತಲ್ಲ, ಮತ್ತೆ ತುಂಬಾನೇ ಖುಷಿ. ಅದನ್ನೇ ಕೇಳಿದೋಣ ನಾವು. ಬಸ್ ಸ್ಟ್ಯಾಂಡ್ ಹತ್ರ ಆಯ್ತು, ನಿಮಗೆ ಖುಷಿ ಆಯ್ತು? ಹೌದು, ಓಪನ್ ಆಗಿದೆ, ಇವತ್ತು ಉದ್ಘಾಟನೆ ಆಗಿದೆ. ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಳಾತೀತ ತಸ್ಮೈ ಶ್ರೀ ಗುರವೇ ನಮಃ. ಈ ಒಂದು ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಬಸ್ ನಿಲ್ದಾಣದ ಉದ್ಘಾಟನೆಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ರಾಜ್ಯದ ಗೌರವಾನ್ವಿತ ಮಂತ್ರಿಗಳು, ಹಿರಿಯರು ಆದಂಥ ರಾಮಲಿಂಗಾರೆಡ್ಡಿಯವರೇ, ಕ್ಷೇತ್ರದ ಅತ್ಯಂತ ಜನೋಪಯೋಗಿ ಶಾಸಕರಾದ ಡಾಕ್ಟರ್ ಮಂತರಗೌಡರವರೇ, ವೇದಿಕೆಯನ್ನು ಅಲಂಕರಿಸ್ತಕ್ಕಂಥ ನಮ್ಮ ಕೊಡ್ಲಿಪೇಟೆಯ ಅತ್ಯಂತ ಅನೇಕ ಅಭಿವೃದ್ಧಿಗೆ ಕಾರಣೀಭೂತ. ನಾನು ಯಾರು ಕಿರ್ಚಿದೆ ಅಂತ ಕೇಳಿಸ್ತಿಲ್ಲ, ಗೊತ್ತಾಗ್ಲಿಲ್ಲ ನನಗೆ. ತುಂಬಾ ವರ್ಷಗಳ ನಂತರ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆಯಲ್ಲ, ಅದಕ್ಕೆ ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ಹೇಳಿ? ತುಂಬಾ ವರ್ಷದಿಂದ ಶನಿವಾರ ಸಂತೆಗೆ ಒಂದು KSRTC ಬಸ್ ಸ್ಟ್ಯಾಂಡ್ ಬೇಕು ಅಂತ. ಹೌದು. ತುಂಬಾ ಜನ ಅಲ್ಲಿ ಕೂಡ್ಲಿಕ್ಕೆ ಒಂದು ಸೌಕರ್ಯ ಇಲ್ಲದೆ ತುಂಬಾ ಜನ ಕಷ್ಟಪಡ್ತಿದ್ರು. ತುಂಬಾ ಅನುಕೂಲ, ತುಂಬಾ ಸಂತೋಷ ಆಗಿದೆ. ಮಂತರಗೌಡ ಅವರಿಗೆ ತುಂಬಾ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಏನಂತೇಳಿ? ಒಳ್ಳೇದು, ಚೆನ್ನಾಗಿರ್ಬೇಕು. ಚೆನ್ನಾಗಿದಲ್ಲ? ಚೆನ್ನಾಗಿದೆ. ಬಸ್ ಸ್ಟ್ಯಾಂಡ್ ಇಲ್ಲದೆ ಹಿಂಸೆ ಆಗಿತ್ತು, ಚೆನ್ನಾಗಿ ಬರ್ತಲ್ಲ. ಯೂನಿವರ್ಸಿಟಿಯಲ್ಲಿ ಇವಾಗ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆಯಲ್ಲ, ಅದಕ್ಕೆ ನಿಮ್ಗೆ ಹೇಗೆ ಅನಿಸ್ತಿದೆ? ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ತುಂಬಾ ವರ್ಷಗಳ ನಂತರ ಬಸ್ ಸ್ಟ್ಯಾಂಡ್ ಇರ್ಲಿಲ್ಲ ಇಲ್ಲಿ, ತುಂಬಾ ವರ್ಷಗಳ ನಂತರ ಓಪನ್ ಆಗಿದೆ. ತುಂಬಾ ನಮ್ಗೆಲ್ಲ ಖುಷಿ ಆಗ್ತದೆ, ತೊಂದರೆ ಇಲ್ಲ. ಧನ್ಯವಾದ. ಯೂನಿವರ್ಸಿಟಿ ಜನಗಳಿಗೆ ತುಂಬಾನೇ ಖುಷಿ ಆಗ್ತಿದೆ. ಮತ್ತೆ ತುಂಬಾ ವರ್ಷಗಳ ನಂತರ ನಮ್ಮ ಶ್ರೀನಿವಾಸಂತಲ್ಲಿ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ, ಹೇಗೆ ಅನಿಸ್ತಿದೆ ನಿಮಗೆ? ತುಂಬಾ ಚೆನ್ನಾಗಿದೆ. ಅಣ್ಣ, ತುಂಬಾ ವರ್ಷಗಳ ನಂತರ ನಮ್ಮ ಶ್ರೀನಿವಾಸಂತಲ್ಲಿ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ, ಹೇಗೆ ಅನಿಸ್ತಿದೆ ನಿಮಗೆ? ಒಳ್ಳೆ ಖುಷಿ ಆಯ್ತು ಸರ್. ಅಲ್ಲಿಂದ ನಡ್ಕೊ ಬರ್ಬೇಕಾಯ್ತು, ಹತ್ರ ಆಗಿದೆ, ಮಾರ್ಕೆಟ್ ಎಲ್ಲ ತುಂಬಾ ಖುಷಿ ಆಗಿದೆ ಸರ್. ನಿಮಗೆ ಹೇಗೆ ಅನಿಸ್ತಿದೆ? ಒಳ್ಳೆದಾಗಿದೆ, ಚೆನ್ನಾಗಿದೆ. ಓಪನಿಂಗ್ ಸೂಪರ್ ಆಗಿದೆ. ಸೂಪರ್ ಸರ್, ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಮೇಡಮ್, ತುಂಬಾ ವರ್ಷಗಳ ನಂತರ ನಮ್ಮ ಶ್ರೀನಿವಾಸಂತೆ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ, ಹೇಗೆ ಅನಿಸ್ತಿದೆ ನಿಮಗೆ? ತುಂಬಾ ಖುಷಿ ಆಯ್ತು. ಆಗ್ಬೇಕಿತ್ತಿದ್ದು, ಎಲ್ರಿಗೂ ನಿರೀಕ್ಷೆ ಇತ್ತು. ನಾವು ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ವಿ. ಬೇರೆ ಬೇರೆ ಸಣ್ಣ ಸಣ್ಣ ಹಳ್ಳಿಗಳಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಇದೆ, ಇದೊಂದು ಹೋಬಳಿ ಆಗಿ ಬಸ್ ಸ್ಟ್ಯಾಂಡ್ ಆಗಿಲ್ವಲ್ಲ ಅಂತ ಖುಷಿ ಇದೆ. ಧನ್ಯವಾದ. ನಮ್ಮ ಶ್ರೀನಿವಾಸಂತೆ ಹೇಗೆ ಅನಿಸ್ತಿದೆ? ಪರವಾಗಿಲ್ಲ, ಈಗ ಚೆನ್ನಾಗಿ ಈ ಕಡೆ ಎಲ್ಲ ಬಸ್ ಓಡಾಡ್ತದೆ, ಸುಮಾರು ಅನುಕೂಲ ಆಯ್ತು. ಬಸ್ ಸ್ಟ್ಯಾಂಡ್ ಇಲ್ದೇನೆ ರೋಡ್ ಸೈಡ್ ಎಲ್ಲ ಗಾಡಿ ನಿಲ್ಸ್ಕೊಳ್ಳೋರು, ಗಾಡಿ ಜಾಮ್ ಆಯ್ತು. ಈಗ ಪರವಾಗಿಲ್ಲ. ವರ್ಷಗಳ ನಂತರ ನಮ್ಮ ಶ್ರೀನಿವಾಸಂತೆ ಬಸ್ ಸ್ಟ್ಯಾಂಡ್ ಆಗಿದೆ, ಹೇಗೆ ಅನಿಸ್ತಿದೆ ನಿಮಗೆ? ತುಂಬಾ ಖುಷಿ ಆಯ್ತಾ ಇದೆ. ಬೇಕಾಗಿತ್ತು ಬಸ್ ಸ್ಟ್ಯಾಂಡ್. ತುಂಬಾ ವರ್ಷದಿಂದ ಆಗ್ಲಿಕ್ಕಾಗ್ತ ಹೆಂಗ ಅನಿಸ್ತಿದೆ ನಿಮಗೆ? ತುಂಬಾ ವರ್ಷಗಳ ನಂತರ ಬಸ್ ಸ್ಟ್ಯಾಂಡ್ ಆಗಿದೆ, ಚೆನ್ನಾಗಿ ಅನಿಸ್ತಿದಾರ ನಿಮಗೆ? ನಂತರ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ, ಹೇಗೆ ಅನಿಸ್ತಿದೆ ನಿಮಗೆ? ಚೆನ್ನಾಗಿದೆ, ಒಳ್ಳೆ ಇದೆ. ನಾವೇ ಮಾಡಿರೋದು. ಹೌದು.